ಎಲ್ರಿಗೂ ನಮಸ್ಕಾರ. ಎ.ಪಿ. ಅರ್ಜುನ್ ಅವರು ನಿರ್ದೇಶನ ಮಾಡಿದ ಮೊದಲ ಸಿನಿಮಾ ಅಂಬಾರಿ ನನಗೆ ತುಂಬ ಫೇವ್ರೇಟ್ ಅಂದರೆ ತುಂಬ ಫೇವ್ರೇಟು. ಆ ಸಿನಿಮಾ ಎಷ್ಟು ಇಷ್ಟ ಆಗಿತ್ತು ಅಂತಂದರೆ 2009 ಜನವರಿ ತಿಂಗಳಲ್ಲಿ ಈ ಸಿನಿಮಾ ಬಿಡುಗಡೆ ಆಗಿತ್ತು. ಆ ವರ್ಷದ ಮೊದಲ ಹಿಟ್ ಅಂತಲೂ ಕೂಡ ಅದು ಗುರುತಿಸ್ಕೊಂಡಿತ್ತು. ನಾನು ಕಾಲೇಜ್ ಓದ್ತಾ ಇದ್ದೆ ಆ ಟೈಮ್ನಲ್ಲಿ. ನನ್ನ PUC ಮುಗಿದಿತ್ತು. ಡಿಗ್ರಿ ಓದೋ ಟೈಮಲ್ಲಿ ಎಷ್ಟು ಹುಚ್ಚಾಗ್ಬಿಟ್ಟಿದ್ದೆ ಅಂದರೆ ಆ ಸಿನಿಮಾದ ಮೇಲೆ. ಆ ಸಿನಿಮಾನ ನಾನು ಒಂದು ಥಿಯೇಟ್ರಲ್ಲೇ 2 ಸಲ ನೋಡಿದ್ದೆ. ಅಂದರೆ ಆ ಸಿನಿಮಾ ರಿಲೀಸ್ ಆಗಿ ಒಂದು 5-6 ತಿಂಗಳ ಆದಮೇಲೆ, ಯಾಕಂದರೆ ರೀಲ್ ಇದ್ದಿದ್ದ ಕಾಲ. ಸೊ ನಮ್ಮ ಹಾನಗಲ್ನ ಭಾಗೀರಥಿ ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡಿದೆ. ತುಂಬ ಇಷ್ಟ ಆಗ್ಬಿಡ್ತು. ಅಂದರೆ 25 ವಾರಗಳನ್ನ ಓಡಿರೋ ಸಿನಿಮಾ ಅದು. ಆ ಸಿನಿಮಾದ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು, ಎ.ಪಿ. ಅರ್ಜುನ್ ಅವರ ಒಂದಿಷ್ಟು ಸಂದರ್ಶನಗಳು ರೂಪತಾರ ಪತ್ರಿಕೆಯಲ್ಲಿ ಬಂದಿತ್ತು 2009. ಅದನ್ನು ಕಟ್ ಮಾಡಿ ಕೂಡ ಹಾಕ್ಕೊಂಡಿದ್ದೆ ನಾನು. ಸೊ ಅದರಲ್ಲಿ ಅವ್ರು ಹೇಳಿದರು, ಅಂದರೆ ಏನು ಆಗಬೇಕು ಜೀವನದ ಉದ್ದೇಶ ಅಂತ ಹೇಳಿದಾಗ ಅವ್ರಿಗೆ ಚಿಕ್ಕ ವಯಸ್ಸಿಂದನೂ ಕೂಡ ಅದು ಕತೆ ಕವನ ಬರೆಯೋದೆಲ್ಲ ಇಂಟ್ರೆಸ್ಟ್ ಇತ್ತಂತೆ. ಈಗ ಹಲವಾರು TV ಚಾನಲ್ಗಳಲ್ಲೆಲ್ಲ ಅವರ ಸಂದರ್ಶನ ಕೂಡ ಬಂದಿದೆ. ರ್ಯಾಪಿಡ್ ರೇಷ್ಮೆ ಶೋ ಅಲ್ಲ, ಪ್ರತಿಯೊಂದು ಸಂದರ್ಶನದಲ್ಲೂ ಅಂಬಾರಿ ಹುಡ್ಕೊಂಡಿದ್ದು ಹೇಗೆ, 1.5 ವರ್ಷ ಆಗಿದ್ದು ಹೇಗೆ, ಈ ಸಿನಿಮಾಗೆ ಯೋಗಿ ಅವ್ರನ್ನ ತಲೆಯಲ್ಲಿ ಇಟ್ಕೊಂಡು ಕತೆ ಬರೆದ್ರ, ಸುಪ್ರೀತಾ ಶೆಟ್ಟಿ ಅವರು ಬಂದಿದ್ದು ಹೇಗೆ, ಆ ಕಣಿ ಅನ್ನೋ ಪಾತ್ರ ಪೆಟ್ರೋಲ್ ಪ್ರಸನ್ನ ಅವರು ಮಾಡಿರೋ ಪಾತ್ರ, ರಂಗಾಯಣ್ ರಘು ಅವರು ಮಾಡಿರೋ ಪಾತ್ರ. ಅಂದರೆ ಆ ಒಂದು ಮುಗ್ಧತೆಯ ಪ್ರೀತಿ, ಒಂದು ಜಾತಿ ಎಳೆಯನ್ನ ತಂದರು. ಜಾತಿ ಅನ್ನೋದಕ್ಕಿಂತ ಹೆಚ್ಚಿಗೆ ಒಂದು ಸಿರಿವಂತ ಒಂದು ಬಡತನ, ಆ ಒಂದು ಕುಟುಂಬ. ಅಂದರೆ ಚಮ್ಮಾರ ಚಪ್ಪಲಿ ಹೊಲಿಯುವ ನಾಯಕ, ಚಪ್ಪಲಿ ಕೆಲಸ ಮಾಡೋ ನಾಯಕ, ಕಾಲೇಜಿಗೆ ಹೋಗೋ ನಾಯಕಿ ಧನು ಮತ್ತು ಸರು ಮೇಡಮ್, ಇವರಿಬ್ಬರ ನಡುವಿನ ಆ ಪ್ರೇಮ ಕಥೆ, ತಾಜ್ ಮಹಲ್ ತನಕ ಹೋಗೋದು, ಕೆಲವು ಸೈಕಲ್ ಪ್ರೀತಿ ಅಂತೇಳಿ ಅದು ವಿಮರ್ಶೆನೂ ಕೂಡ ಬಂದಿತ್ತು. ಅದು ಪತ್ರಿಕೆಯಲ್ಲೂ ಕೂಡ ಒಂದು ವಿಸುವಲಿ ಚೆನ್ನಾಗಿದೆ ಅಂಥೇಳಿ, ಹಾಡುಗಳೆಲ್ಲ ಚೆನ್ನಾಗಿದ್ದು. ಈ ಸಿನಿಮಾ ಸೂಪರ್ ಹಿಟ್ ಆದಾಗ ಸೊ ಥಿಯೇಟ್ರಲ್ಲಿ ನೋಡಿದೆ, TV ಯಲ್ಲಿ ನೋಡಿದೆ, ಆಮೇಲೆ ಯೂಟ್ಯೂಬಲ್ಲಿ ನೋಡ್ತಾನೆ ಇರ್ತೀನಿ. ಈ ಸಿನಿಮಾ ಒಂದು ಗುಂಗು ಹಿಡಿಸಿದ ಸಿನಿಮಾ ಅದು. ಅಂದರೆ ಈ ಸಿನಿಮಾ ಹಾಕಿಂತ ಮುಂಚೆ ಅವರು ಮನೇಲಿ 5 ವರ್ಷ ಕೇಳಿದ್ರಂತೆ. ಸೊ ನಾನು ಚಿತ್ರರಂಗಕ್ಕೆ 5 ವರ್ಷ ಟೈಮ್ ಕೊಡಿ, 5 ವರ್ಷದ ನಂತರ ನಾನು ಏನಾದರೂ ಸಾಧಿಸಲಿಲ್ಲ ಅಂದರೆ ಸಿನಿಮಾ ರಂಗದಿಂದ ಮತ್ತೆ ಹೊರಗೆ ಬರ್ತೀನಿ ಅಂತಂದೇಳಿ. ಆವಾಗ ಅಂದರೆ ಸ್ನೇಹಾನ ಪ್ರೀತಿನ ಸಿನಿಮಾ ಮಾಡೋ ಟೈಮಲ್ಲಿ ಹೀಗೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಕಿಟಕಿಯಲ್ಲಿ ಹಿಂಗೆ ನಿಂತ್ಕೊಂಡು ನೋಡೋದ್ರಂತ. ಅದು BFDC ಬಸ್ಸಲ್ಲಿ ಕೂತ್ಕೊಂಡಾಗ ಒಬ್ಬ ಚಮ್ಮಾರ ಅಂದರೆ ಚಪ್ಪಲಿ ಹೊಲಿಯೋನು ಒಂದು ಕಾಲೇಜ್ಗೆ ಹೋಗಿ ಹುಡುಗಿ ಆ ಚಪ್ಪಲ್ನ ಇಟ್ಕೊಂಡು ಹೊಲಿಬೇಕಾದ್ರೆ, ಸೊ ಕಿತ್ತೋಗಿರೋ ಆ ಚಪ್ಪಲ್ನ ದಾರದಿಂದ ಹೊಲಿಬೇಕಾದ್ರೆ ಅವರು ಒಂದು ಸ್ಪಷ್ಟ ಚಿತ್ರಣ ಸಿಕ್ಬಿಟ್ಟು ಈ ಕಥೆನ ಅದು ಡೆವಲಪ್ಮೆಂಟ್ ಮಾಡಿ ಸಿನಿಮಾ ಮಾಡಿ ಅದನ್ನು ಯೋಗೀಶ್ ಅವ್ರಿಗೂ ಕೂಡ ಹೇಳಿ. ಅಂದರೆ ಯೋಗೀಶ್ ಅವರು ಇದಕ್ಕಿಂತ ಮುಂಚೆ ದುನಿಯಾ ಸಿನಿಮಾ ಮಾಡಿದರು. ಆ ಸಿನಿಮಾದಲ್ಲಿ ಕೂಯ್ದು ಬಿಡ್ತೀನಿ ಆ ಪಾತ್ರ, ಲೂಸ್ ಮಾದ ಅನ್ನೋ ಪಾತ್ರ ಎಷ್ಟು ಫೇಮಸ್ ಆಗೋಯ್ತು. ಅದಾದಮೇಲೆ ನಂದಾ ಲವ್ಸ್ ನಂದಿತಾ ಸಿನಿಮಾ ಬಂತು, 100 ಡೇಸ್ ಸೂಪರ್ ಆಗೋಯ್ತು. ಆ ಸಿನಿಮಾ ಆಗಬೇಕಾದ್ರೇ ಈ ಕತೆ ಹೇಳಿದ್ರಂತೆ. ಕತೆನ ಒಪ್ಕೊಂಡು ಆ ಕತೆನ ಸಿನಿಮಾ ಮಾಡಿ, ಆ ಸಿನಿಮಾ ಇತಿಹಾಸನೇ ಬಿಡಿ. ಇವಾಗ ಅದೆಲ್ಲ ನಾನು ಮತ್ತೆ ಹಳೇದೇ ಹೇಳ್ತಾ ಇದ್ದೀನಿ 2009 2026 ಅಂತಂದರೆ ನೀವು ಕೇಳ್ಬೋದು, ಯಾಕೆ ಹಳೇದೆಲ್ಲ ಮತ್ತೆ ನೆನಪಿಸ್ಕೊತಾ ಇದೆಯಾ ಅಂತೇಳಿ. ಅಂದರೆ ಅಪರೂಪದ ಒಂದಿಷ್ಟು ರೂಪದ ಸಂದರ್ಶನದ ಒಂದು ಎ.ಪಿ. ಅರ್ಜುನ್ ಅವರ ಸಂದರ್ಶನ ಮಾಡಿದ್ದ ಪೇಜ್ಗಳು ಸಿಕ್ಕು. ಹೀಗಾಗಿ ಅದನ್ನು ನಿಮ್ಮ ಮುಂದೆ ಹಂಚ್ಕೊಳ್ಬೇಕು ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ಎ.ಪಿ. ಅರ್ಜುನ್ ಅವರು ಮಂಡ್ಯ ಜಿಲ್ಲೆ ಕೆರಗೋಡಿನವರು. ಅವರ ತಂದೆ ಹೆಸರು ಪುಟ್ಟಸ್ವಾಮಿ, ತಾಯಿ ಹೆಸರು ವಸಂತ, ಅವರ ಮೂಲ ಹೆಸರು ಬಂದು ಅನಂತು. ಸೊ ಅದಕ್ಕೆ ತಂದೆ ತಾಯಿ ಇಟ್ಟಂಥ ಹೆಸರನ್ನು ಬಿಡೋಕ್ಕಾಗ್ದೇ ಆದರೆ ಅರ್ಜುನ್ ಅಂತ ಅವ್ರ ಹೆಸರು ಇಟ್ಕೊಂಡು ಹಾಡುಗಳನ್ನೆಲ್ಲ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆವಾಗ ಎ.ಪಿ. ಅರ್ಜುನ್, ಅನಂತ ಪುಟ್ಟಸ್ವಾಮಿ ಅರ್ಜುನ್. ಈ ವಿಚಾರವಾಗಿ ನಾನು ಅವ್ರನ್ನ ಭೇಟಿಯಾದಾಗಲೂ ಕೂಡ ಕೇಳಿದ್ದೆ, ಸರ್ ನಿಮ್ಮ ಹೆಸರು ಎ.ಪಿ. ಅರ್ಜುನ್ ಅನಂತ ಪುಟ್ಟಸ್ವಾಮಿ ಅರ್ಜುನ್ ಅಲ್ವಾ, ನೀವು 5 ವರ್ಷ ಅಂದರೆ ಟೈಮ್ನ ತೊಗೊಂಡು ಹೌದು ಅಂತಲೂ ಕೂಡ ಹೇಳಿದರು. ಅದು ತುಂಬ ಮೆಮೊರಿ ನಂಗೆ ನಿಜವಲ್ಲ, ಅದೊಂದು ಕಣ್ಣಿಗೆ ಕಡ್ದಂಗಿದೆ ಅವರ ಹೇಳಿರೋ ಮಾತುಗಳು. ಅವರು ಆವತ್ತು ನನ್ನ ಜೊತೆ ನಡ್ಕೊಂಡಂಥ ರೀತಿ, ಅಂದರೆ 2019 ಅವ್ರನ್ನ ಭೇಟಿಯಾಗಿದ್ದೆ ನಾಗರಬಾವಿ ನಮ್ಮೂರ ತಿಂಡಿ ಹೋಟ್ಲ್ ಹತ್ರ. ತುಂಬ ಖುಷಿ ಆಯಿತು. ಅವ್ರನ್ನೆಲ್ಲ ಆ ನೆನಪುಗಳೆಲ್ಲ ಹಂಚ್ಕೊಂಡ್ರು. ನಾನು ಕೂಡ ಅವ್ರನ್ನ ಕೇಳಿದೆ ಈ ಸಿನಿಮಾ ಬಗ್ಗೆ ಆಗಿದ್ದು. ಆಮೇಲೆ ಇನ್ಫ್ಯಾಕ್ಟ್ ಆ ಸಿನಿಮಾ ನೋಡಿಬಿಟ್ಟು ನಾನು ಆನ್ಲೈನ್ ಆರ್ಡರ್ ಕೂಡ ಬರೆದು ಇಟ್ಕೊಂಡಿದ್ದೆ ನನ್ನ ಒಂದು ಫೈಲಲ್ಲಿ. ಸೊ ಅದು ಇವತ್ತಿಗೂ ಅದು ಜೋಪಾನವಾಗಿ ಕಾದಿಟ್ಕೊಂಡಿದ್ದೆ. ನಾನು ನಿಮ್ಗೆ ಆ ಸ್ಕ್ರೀನ್ ಮೇಲೆ ತೋರಿಸಿ, ಇದು ನನ್ನ ಉದ್ದೇಶ ಅಂತ ಏನಿಲ್ಲ, ನಂಗೆ ತೋರಿಸ್ಬಿಟ್ಟು ನನ್ನ ಬಿಲ್ಡಪ್ಪು ಅಂತಲ್ಲ, ಆ ಸಿನಿಮಾ ಎಷ್ಟು ಹುಚ್ಚಿಡಿಸಿತ್ತು, ನಾನೆಷ್ಟು ಹುಚ್ಚ ಆಗ್ಬಿಟ್ಟಿದ್ದೆ ಅಂಬಾರಿ ಸಿನಿಮಾದ ಬಗ್ಗೆ ಅಂತ ಹೇಳ್ಕೊಳ್ಳೋಕ್ಕೆ ಅಂತಲೇ ಇದನ್ನೆಲ್ಲ ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅನ್ನಿಸ್ತು. ಹೀಗಾಗಿ ಕೆರೆಗೋಡಿನ ಶಂಕರೇಗೌಡ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಪದವಿ ಪಡೆದು ಅನಂತರ ಮಾನಸ ಗಂಗೋತ್ರಿಯಲ್ಲಿ ಸೀಟ್ ಸಿಕ್ಕರೂ ಕೂಡ ಅಂದರೆ ಮುಂದೆ ಓದಲು ಮನಸ್ಸಾಗದೆ ಬೆಂಗಳೂರಿನ ಬಸ್ ಸೇರಿ ಬಂದವರು ಅರ್ಜುನ್ ಅವರು. ಅವತ್ತು ನಾನು ರೀಮೇಕ್ ಸಿನಿಮಾನು ಕೂಡ ಮಾಡಲ್ಲ ಅಂತ ಹೇಳಿದರು. ಅದೇ ರೀತಿ ಇವಾಗ ರೀಮೇಕ್ ಸಿನಿಮಾ ಮಾಡ್ದೇ ಸೋಮೇಕ್ ಸಿನಿಮಾ ಮಾಡಿಕೊಂಡೇ ಬಂದಿದ್ದಾರೆ. ಸೊ ಅವರ ಮೊದಲೇ ಸಿನಿಮಾ ಆಗಿದ ತಕ್ಷಣ ಎಲ್ಲ ಬ್ಲಾಕ್ ಬಸ್ಟರ್ ಹಿಟ್ ಆಗೋಯ್ತು. ಆ ಮಾಟಿನ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಯ್ತು ಅನ್ನೋದೊಂದು ಬಿಟ್ಟರೆ ಅವರ ನಿರ್ದೇಶನದ ಸಿನಿಮಾಗಳೆಲ್ಲ ನನಗೆ ತುಂಬ ಇಷ್ಟ ಆದಂಥ ಸಿನಿಮಾಗಳು. ಈಗ ಅವರ ನಿರ್ಮಾಣ ಕೂಡ ಮಾಡ್ತಾಯಿದ್ದಾರೆ. ಅವ್ರ ಜೊತೆ ಕೆಲಸ ಮಾಡಿದಂಥ ಸ್ವಾಮಿಯವರು ನಿರ್ದೇಶನ ಮಾಡ್ತಾಯಿದ್ದಾರೆ. ಸೊ ಹೀಗಾಗಿ ಅವರ ಒಂದಿಷ್ಟು ಜರ್ನಿ ನಾನು ನೋಡಿದಾಗ ಅಂದರೆ ಒಂದು ಇನ್ಸ್ಪಿರೇಷನ್, ಒಬ್ಬ ನಿರ್ದೇಶಕರು ಬಂದಂಥ ಹಾದಿನ ಅವ್ರು ಹೇಳ್ಕೊಂಡಂಥ ಕಟಿಂಗ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದು. ಬಟ್ ಕೆಲವೊಂದಿಷ್ಟು ಸಿಕ್ಕು, ಕೆಲವೊಂದಿಷ್ಟು ಅನಿವಾರ್ಯತೆ ನಾನು ಎಲ್ಲೋ ಮಿಸ್ ಆಗಿಬಿಟ್ಟು. ಹೀಗಾಗಿ
ಬಟ್ ಎ ಪಿ ಅರ್ಜುನ್ ಅವರು 5 ವರ್ಷ ಟೈಮ್ ತೊಗೊಂಡು ಸಿನಿಮಾ ರಂಗಕ್ಕೆ ಬಂದು ಸಿನಿಮಾ ಮಾಡಿ 1 ವರ್ಷ ಕಷ್ಟಪಟ್ಟು ಅದು ಎಷ್ಟೇ ಸ್ಟ್ರಗಲ್ ಇದ್ದರೂ ಕೂಡ ಸಿನಿಮಾ ಮಾಡಿ ಗೆದ್ದು ಪ್ರೂವ್ ಮಾಡಿ ತೋರಿಸಿದ್ರು. ಅದು ನನಗೆ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಸಿನಿಮಾನು ಕೂಡ 25 ವಾರ ಪೂರೈಸಿತು. ಈ ಸಿನಿಮಾ ರಿಲೀಸ್ ಆದಾಗ ಅಷ್ಟು ಹೋಗಲ್ಲ, ಹಾಗೆಲ್ಲ ಹೀಗೆಲ್ಲ ಅಂತ ಹೇಳ್ಬಿಟ್ಟು ಕೆಲವರೆಲ್ಲ ಹೇಳ್ತಾ ಇದ್ರಂತ. ಬಟ್ 25 ವಾರ ನೋಡ್ತಾ ನೋಡ್ತಾ ಹಿಟ್ ಆಗೋಯ್ತು. ಯೋಗೀಶ್ ಅವ್ರಿಗೆ ಲವ್ಸ್ ನಂದಿತಾ ಆದಮೇಲೆ ಅಂಬಾರಿ ಒಂದು ಸೂಪರ್ ಹಿಟ್ಟು. ಅದರಲ್ಲಿ ಪ್ರೀತ್ಸೆ ಬಂತು, ಅದು ನಾರ್ಮಲ್ ಆಗಿ ಹೋಯಿತು. ಯೋಗಿ ಒಂದಿಷ್ಟು ಸಿನಿಮಾಗಳಲ್ಲಿ ಅವ್ರು ಬ್ಯುಸಿ ಆದರು. ನಿರ್ದೇಶಕರಾದ ಎ ಪಿ ಅರ್ಜುನ್ ಅವರು ಒಂದು ಕಡೆ ಬ್ಯುಸಿ ಆದರು. ಸುಪ್ರೀತಾ ಶೆಟ್ಟಿ ಅವರು ಅಷ್ಟೇ ತುಂಬ ಬ್ಯುಸಿ ಆದರು. ಭರವಸೆ ನಾಯಕಿಯಾಗಿ ಕೂಡ ಗುರುತಿಸ್ಕೊಂಡ್ರು, ತುಂಬ ಸಿನಿಮಾಗಳನ್ನ ಮಾಡಿದ್ರು. ಬಟ್ ಏನೋ ಇತ್ತೀಚೆಗೆ ಅವರು ಯಾವ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಲಿಲ್ಲ. ಆಮೇಲೆ ಸೋಷಿಯಲ್ ಮೀಡ್ಯಾದಲ್ಲೂ ಇಲ್ಲ. ತುಂಬ ಮಿಸ್ ಯು ಅಂತಲೇ ಹೇಳ್ಬೋದು ನಮ್ಮ ಸರು ಮೇಡಮ್ ಅಲಿಯಾಸ್ ಸುಪ್ರೀತಾ ಶೆಟ್ಟಿ ಅವ್ರ ಬಗ್ಗೆ. ಇರಲಿ, ಅವ್ರು ಎಲ್ಲಿದ್ದಾರೋ ಏನಂತ ಇವತ್ತಿಗೂ ಕೂಡ ಅದು ಯಕ್ಷ ಪ್ರಶ್ನೆ ಆಗಿದೆ. ಬಟ್ ಅವ್ರು ಮತ್ತೆ ಸಿನಿಮಾರಂಗೆ ಬರಬೇಕು, ಆ್ಯಕ್ಟ್ ಮಾಡಬೇಕಂತ ಬಯಸೋ ನೆನಪಿಸ್ಕೊಳ್ಳೋ ಅಭಿಮಾನಿಗಳಲ್ಲಿ ಲಕ್ಷಾಂತರ ಅಭಿಮಾನಿಗಳಲ್ಲಿ ನಾನು ಕೂಡ ಒಬ್ಬ. ಇನ್ನು ಎ ಪಿ ಅರ್ಜುನ್ ಅವರ ಸಿನಿಮಾ ಜರ್ನಿನ ನೋಡ್ಕೊಂಬಂದರೆ ಅಂಬಾರಿ ಸಿನಿಮಾ ಮಾಡಿದ್ರು. ಸುಗ್ರಿಯ ಸಿನಿಮಾದಲ್ಲಿ ಎಲ್ಲ ನಿರ್ದೇಶಕರು ಒಳಗೊಂಡಂತೆ ಅವರು ಒಂದು ರೋಲ್ನ ಡೈರೆಕ್ಷನ್ ಮಾಡಿದ್ರು. ಅದಾದಮೇಲೆ ಅದ್ದೂರಿ, ರಾಟೆ, ಮಿಸ್ಟರ್ ಐರಾವತ, ಕಿಸ್ಸು ಎಲ್ಲ ಸಿನಿಮಾಗಳು ಹಾಡನ್ನು ಕೂಡ ಬರೀದು ತುಂಬ ನಂಗೆ ತುಂಬ ಮೆಲುಕಾಗೋದು, ತುಂಬ ಇಷ್ಟನೇ. ಈಗ ಇತ್ತೀಚೆಗೆ ಬರೆದಂಥ ಇಲ್ಲ ಲಕ್ಷ್ಮೀಪುತ್ರ ಸಿನಿಮಾಕ್ಕೆ ಬರೆದಂಥ ಹಾಡು ಸೂಪರ್, ಈಗ ಆಲ್ರೆಡಿ ತುಂಬ ಹಿಟ್ಟಾಗಿದೆ. ಅವರ ಒಂದಿಷ್ಟು ಜರ್ನಿಗಳು. ಸೊ ನಾನು ಆನ್ಲೈನ್ ಸ್ಟೋರಿ ಬರೆದು ಆ ಸಿನಿಮಾ ಸ್ಟಡಿನೂ ಕೂಡ ಮಾಡಿದ್ದೆ. ಅಂದರೆ ಬಡ ನಾಯಕ, ಅಂದರೆ ಬಡತನದ ಹಿನ್ನೆಲೆ ಕಥಾನಾಯಕ ಧನು ಅವಳನ್ನು ಚಪ್ಪಲಿಂದ ಅಂದರೆ ಅದನ್ನು ಕಾಲು ನೋಡಿಬಿಟ್ಟು ಅವಳನ್ನ ಆರಾಧಿಸ್ತಾನೆ. ಯಾರೋ ಇದು ಇರ್ಬೋದು. ಬಟ್ ಅವಳು ಡೈಲಾಗ್ ಹೇಳ್ತಾನಲ್ಲ, ಸರು ಮೇಡಮ್ ನಿಮ್ಮ ಕಾಲಿಗೆ ಈ ಚಪ್ಪಲಿ ಸೂಟ್ ಅಲ್ಲ ಅಂತ ಹೇಳೋದು, ಕೊನೆಗೆ ಅವಳು ಲವ್ ಮಾಡ್ತೀನಿ ಅಂತ ಹೇಳೋದು, ಎಳ್ಳು ಬೀರಕ್ಕೆ ಹೋಗೋದು, ಆ ಸನ್ನಿವೇಶ ಅಂತೂ ಸೂಪರ್ ಆಗಿದೆ. ಆ ಹುಡುಗ ಒಂದು ಅವಳ ಮನೆಗೆ ಕರ್ಕೊಂಡು ಹೋಗೋದು. ಇಂಟರ್ವಲ್ ಸೀನಲ್ಲೂ ಕೂಡ ಒಂದು ಪಾಯಿಂಟ್ ಬರುತ್ತೆ, ಈ ಥರ ಬೇಡ, ನೀವು ಅರಮನೆಯಲ್ಲಿರೋರು, ನಾನು ಒಣ ರೊಟ್ಟಿ, ಖಾರ ಪುಡಿ ಚಟ್ನಿ ಈ ಥರ ತಿನ್ನೋನು ಬೇಡ ಅಂತ ಹೇಳಿದಾಗ ಅವಳು ಒತ್ತಾಯ ಮಾಡ್ತಾಳೆ. ಕೊನೆಗೆ ಇಂಟರ್ವಲ್ ಎಲ್ಲ ಆದಮೇಲೆ ಅವಳ ಆಸೆಯಂತೆ ಅವನು ತಾಜ್ ಮಹಲ್ಗೆ ಕರ್ಕೊಂಡು ಹೋಗ್ತಾನೆ. ನಿಮ್ಮ ಕಾಲಿಗೆ ಏನು ಚಪ್ಪಲಲ್ಲ ಅಂತ ಹೇಳಿದಾಗ ಆ ಚಪ್ಪಲ್ ಕೊಡ್ತಾನೆ. ಆ ತಾಜ್ ಮಹಲ್ನ ನೋಡ್ಬಿಟ್ಟು ಅವಳು ಅಂದರೆ ಸೈಕಲಲ್ಲಿ ಕರ್ಕೊಂಡು ಹೋಗ್ತಾನೆ. ಅದೇ ಅಂಬಾರಿ. ಒಂದು ಕಡೆ ವಿಲನ್ಗಳು ಅವನ್ನ ಬೆನ್ನೆತ್ತು ಹೋಗ್ತಾರೆ, ಅದು ಇನ್ನೊಂದು ಥರ, ಅದು ಕಥೆಯ ಒಂದು ಎಳೆವಾಗ ಕಥೆ ಮುಂದುವರಿಬೇಕು. ಕೊನೆಗೆ ಆ ತಾಜ್ ಮಹಲ್ ಮುಂದೆನೇ ಅವ್ನು ಸತ್ತೋಗ್ಬಿಡ್ತಾನೆ ಆ ಚಪ್ಪಲ್ ಇಟ್ಬಿಟ್ಟು. ಅವಳು ಹೇಳ್ತಾಳಲ್ಲ, ಸರು ಮೇಡಮ್, ತುಂಬ ಎಮೋಷನಲಾಗಿ ಕಾಡುತ್ತೆ ಆ ಸಿನಿಮಾ. ಅಷ್ಟು ನನಗೆ ತುಂಬ ಇವತ್ತಿಗೂ ಕೂಡ ಫ್ರೆಶ್ ಅನಿಸುತ್ತೆ ಸಿನಿಮಾ. ಅಂದರೆ ಒಲವೇ ಮಂದಾರ ಸಿನಿಮಾ ಅವನು ರಾಜ್ಯದ ಗಡಿ ದಾಟ್ಕೊಂಡು ನಡ್ಕೊಂಡು ಹೋಗ್ತಾನೆ ಒಲವೇ ಮಂದಾರ ಸಿನಿಮಾದಲ್ಲಿ. ಇದರಲ್ಲಿ ಸೈಕಲಲ್ಲಿ ಅವಳನ್ನ ಹಿಂದುಗಡೆ ಕೂರಿಸ್ಕೊಂಡು ಅವಳು ಎಂಜಾಯ್ ಮಾಡೋದು ನಂಗೆ ಸೂಪರ್. ಹಾಡುಗಳು ಅಷ್ಟೇ, ಒಂದಕ್ಕಿಂತ ಒಂದು ಹಾಡು. ಪ್ರೀತಿಯ ಅಂಬಾರಿ, ಎಲ್ಲ ಹಾಡುಗಳು ವಿ ಹರಿಕೃಷ್ಣ ನಿರ್ದೇಶನದ ಸಂಗೀತ ನಿರ್ದೇಶನದ ಎಲ್ಲ ಹಾಡುಗಳು ಸೂಪರ್ ಅಂತಲೇ ಹೇಳ್ಬೋದು. ಇವತ್ತಿಗೂ ಆ ಸಿನಿಮಾ ಅಷ್ಟು ಕಾಡುತ್ತೆ ನನಗೆ. ಹೀಗಾಗಿ ಈ ಅನಿಸಿಕೆಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಬೇಕಂತ ಅನ್ನಿಸ್ತು ನನಗೆ. ಅಷ್ಟು ಕಾಡದಂಥ ಸಿನಿಮಾ ಅದು. ಅಂದರೆ ಒಂದಿಷ್ಟು ಸಿನಿಮಾಗಳಿದೆ, ಅದರಲ್ಲಿ ಅಂಬಾರಿ ಸಿನಿಮಾನೂ ಕೂಡ ಒಂದು. ಹೀಗಾಗಿ ಒಂದಿಷ್ಟು ಆ ಥರ ಮತ್ತೊಂದಿಷ್ಟು ಕಾಂಬಿನೇಷನ್ ಮತ್ತೆ ಜೊತೆಯಾಗಬೇಕು. ಮೇ ಬಿ ಯಾವ ಸಿನಿಮಾನೂ ಮಾಡಲಿಲ್ಲ ನಿರ್ದೇಶಕರಾದ ಎ ಪಿ ಅರ್ಜುನ್ ಅವರು ಮತ್ತು ಲೂಸ್ ಮಧುವಿಗರು ಅವರಿಬ್ಬರು ಕಾಂಬಿನೇಷನ್ ಒಂದಾದರೆ ಎಷ್ಟು ಚೆನ್ನಾಗಿರುತ್ತೆ. ಆ ಒಂದು ವಿಷನ್ ನಮಗೂ ಹಂಗೆ ಅನಿಸುತ್ತೆ. ಧನು ಬದುಕಬೇಕಾಗಿತ್ತು, ಧನು ಯಾಕೆ ಸತ್ತೋದ ಅಂದರೆ ಅಮೃತಧಾರೆ ಸಿನಿಮಾ ಕ್ಲೈಮ್ಯಾಕ್ಸಲ್ಲೂ ಅಷ್ಟೇ ಅಲ್ಲಿ ನಾಯಕಿ ಸಾಯ್ತಾಳೆ, ರಮ್ಯಾ ಅಮೃತ ಪಾತ್ರಧಾರಿ. ಇದರಲ್ಲಿ ಒಂದು ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ಇದರಲ್ಲೇ ಯಾರು ಅಂದರೆ ನಮ್ಮ ಈ ಲೂಸ್ ಮಧುವಿಗೆ ಧನು ಪಾತ್ರ ಸಾಯ್ತೆಯಪ್ಪ, ಎಷ್ಟು ಎಮೋಷನಲಾಗಿ ಕಾಡುತ್ತೆ. ಸೈಕಲ್ ಮೇಲೆ ಹೋಗೋ ಪ್ರೀತಿ ನಾರ್ಮಲ್ ಆಗಿದೆ, ಏನು ಅಂತ ಏನಿಲ್ಲ. ಅವ್ರು ಹೋಗೋ ರೀತಿ, ಅದನ್ನು ಶೂಟ್ ಮಾಡಿರೋದು ಕೂಡ ಅದನ್ನು ಪತ್ರಿಕೆಯಲ್ಲಿ ಕೂಡ ಅವರು ಹೇಳಿದ್ದಾರೆ. ಮೊದಲ ಚಿತ್ರದಲ್ಲೇ ತುಂಬ ನ್ಯಾಚುರಲ್ ಆಗಿ ಒಂದು ಲವ್ ಸ್ಟೋರಿ ಕಟ್ಕೊಡ್ಬೇಕಂತ ಬಯಸಿದ್ರಂತೆ ಅವರು. ಈಗ ಈ ಕಥೆ ಮಾಡುವಾಗ ಯಾವ ನಾಯಕ ನಟನನ್ನು ಅವರು ಲಕ್ಷ್ಯ ಗಮನದಲ್ಲಿ ಇಟ್ಕೊಂಡು ಕತೆ ಮಾಡಲಿ. ಕತೆ ಸಿದ್ಧವಾದ ಮೇಲೆ ಇದಕ್ಕೆ ಯೋಗೀಶ್ ಅವರು ಆಗ್ಬೋದು ಅಂತ ಅನಿಸ್ತು. ಎಸ್ಟಾಬ್ಲಿಷ್ ಹೀರೋ ಆದರೆ ಇಮೇಜ್ ಪ್ರಶ್ನೆ ಉದ್ಭವಿಸುತ್ತೆ. ಹೀಗಾಗಿ ಏನು ನಟ ಹೊಸ ನಟ ಆಗಿರ್ಬೋದು, ಇಂಥ ನಟನ ಇಟ್ಕೊಂಡು ಅವನಿಂದ ಯಾವ ರೀತಿಯ ಪಾತ್ರವನ್ನು ಮಾಡಿಸ್ಬೋದು ಅಂದ್ಕೊಂಡು ಅವರು ನ್ಯಾಚುರಲ್ ಆದ ಒಂದು ಕತೆಗೆ ಯೋಗೀಶ್ ಅವ್ರನ್ನ ಆಯ್ಕೆ ಮಾಡಿಕೊಂಡ್ರು. ಸೊ ಹೀಗಾಗಿ ಈ ಸಿನಿಮಾ ಸೂಪರ್ ಡೂಪರ್ ಆಗಿರೋದು ಎಲ್ರಿಗೂ ಗೊತ್ತಿದ್ದೇ ಇದೆ. ದಾಖಲೆ ಮಾಡಲು ಸೈಕಲ್ನಲ್ಲೇ ಜಗತ್ತನ್ನು ಸುತ್ತಿದವರು ಇರುವಾಗ ಪ್ರೀತಿಗಾಗಿ ಯಾರು ತಾನೇ ಹಾಗೆ ಮಾಡಲ್ಲ, ಅದರಲ್ಲೂ ಪ್ರೀತಿ ಜೊತೆಗಿದ್ರೆ ಅವನು ಏನು ಬೇಕಾದರೂ ಮಾಡ್ತಾನೆ ಅನ್ನೋದೇ ಒಂದು ಕತೆ. ಅಂದರೆ ಈ ಮಟ್ಟದ ಯಶಸ್ಸನ್ನು ಅವರು ನಿರೀಕ್ಷೆನೂ ಕೂಡ ಮಾಡಲಿಲ್ಲ. ಯಾಕೆಂದರೆ ಒಂದು ಚಪ್ಪಲಿ ಒಲೆಯ ಕತೆ ಏನಾಗ್ಬೋದು ಅಂದರೆ ಹೇಮಾವತಿ ಸಿನಿಮಾನೂ ಕೂಡ ಅವರು ನೆನಪಲ್ಲಿ ಇಟ್ಕೊಂಡಿದ್ರಂತೆ ಎ ಪಿ ಅರ್ಜುನ್ ಅವರು. ಸೊ ಏನಾಗ್ಬೋದು ಅಂದರೆ ಆ ಸಿನಿಮಾ ಸೋಲ್ತು. ಸೊ ಹೀಗಾಗಿ ಒಂದು ಜಾತಿ ಭೇದ, ಉಳ್ಳುವವರು ಏನು ಇಲ್ದವ್ರು ಇದ್ರ ನಡುವೆ ಅಂತ ಇಟ್ಕೊಂಡು ಯಾವ ರೀತಿ ಅನ್ನೋದು ಒಂದು ಕಲ್ಪನೆ. ಬಟ್ ಎಲ್ಲ ಆಡಿಯನ್ಸು
ಸ್ವೀಕರಿಸ್ಬಿಟ್ರು. ಡೈಲಾಗ್ಸ್ಗಂತೂ ಸೂಪರ್ ಆಗಿದ್ದಾವೆ, ಹಾಡುಗಳು ಅಷ್ಟೇ ತುಂಬ ಚೆನ್ನಾಗಿದೆ. ಸಿನಿಮಾಟೋಗ್ರಫಿ ತುಂಬ ಇಷ್ಟವಾದ ಸಿನಿಮಾ. ಹೀಗಾಗಿ ಸೊ ನಿಮಗೂ ಈ ಸಿನಿಮಾನ ನೋಡಿದ್ದೀರಾ ಅಥವಾ ನಿಮಗೂ ತುಂಬ ಇಷ್ಟ, ನಾನು ಥಿಯೇಟ್ರಲ್ಲಿ ನೋಡಿದ್ರೆ ಅಥವಾ ಟಿ ವಿಯಲ್ಲಿ ನೋಡಿದ್ರೆ ಅದು ಯೂಟ್ಯೂಬಲ್ಲಿ ನೋಡಿದ್ರೆ, ನಾನಂತೂ ಈ ಹಾಡುಗಳನ್ನಂತೂ ಕೇಳ್ತಾನೆ ಇರ್ತೀನಿ. ನನ್ನ ಅನಿಸಿಕೆ ಅನುಭವಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳೋಕೆ ನನಗೆ ತುಂಬ ಖುಷಿ ಆಯಿತು. ನೀವು ಕೂಡ ನಿಮ್ಮ ಅನುಭವಗಳನ್ನು ಹಂಚ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಸೊ ಏನಾದರೂ ತಪ್ಪಿದರೆ ದಯವಿಟ್ಟು ತಿದ್ದಿ ಅಂತ ಹೇಳ್ತೀನಿ. ಬಟ್ ನಂಗೆ ತುಂಬ ಇಷ್ಟ ಆದಂಥ ಸಿನಿಮಾ ಇದು. ಹೀಗಾಗಿ ಸೊ ಈ ನಿರ್ದೇಶಕರಿಂದ ಮತ್ತೊಂದಿಷ್ಟು ಸಿನಿಮಾಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಜಾದು ಮತ್ತೆ ಬರಲಿ ಅಂತಲೂ ಕೂಡ ಕೇಳ್ಕೊತಾ ಇದ್ದೀನಿ. ಹೊಸೊಬ್ಬರಿಗೂ ಕೂಡ ಅವರು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಎಲ್ಲ ಸಿನಿಮಾಗಳು, ಅವರ ಮುಂದಿನ ಎಲ್ಲ ಸಿನಿಮಾಗಳು ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಧನ್ಯವಾದ.